ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿಯಲ್ಲಿ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯೇಂದ್ರಗೆ ವರದಿಯನ್ನ ಸಿಟಿ ರವಿ ಸಮಿತಿ ಸಲ್ಲಿಸಿದೆ. ಬಿಜೆಪಿ ಕಚೇರಿಯಲ್ಲಿ 3 ಪುಟದ ಸತ್ಯಶೋಧನಾ ವರದಿಯನ್ನ ಸಿಟಿ ರವಿ ಸಲ್ಲಿಸಿದ್ದಾರೆ. ವಿಜಯೇಂದ್ರಗೆ ಸಲ್ಲಿಸಿದಂತಹ ವರದಿಯಲ್ಲಿ ಯಾವುದೇ ಶಾಸಕರ ಹೆಸರು ಕೂಡ ಇಲ್ಲ. ಶಾಸಕರ ಹೆಸರನ್ನು ಉಲ್ಲೇಖಿಸದೆ ಸತ್ಯಶೋಧನಾ ಸಮಿತಿ ವರದಿಯನ್ನು ಸಲ್ಲಿಸಿದೆ. 3 ಪುಟಗಳ ವರದಿ ಇದು ಪ್ರಾಥಮಿಕ ವರದಿ. ಅಂತಿಮ ವರದಿಯಲ್ಲಿ ಹೆಸರನ್ನು ಕೂಡ ನೀಡುವಂತಹ ಸಾಧ್ಯತೆ ಇದೆ. ಅಡ್ಡಮತ ಹಾಕಿದ ಶಾಸಕರನ್ನ ಪತ್ತೆ ಹಚ್ಚೋದಿಕ್ಕೆ ಮತ್ತಷ್ಟು ಸಮಯ ಬೇಕು ಅನ್ನುವಂಥ ಮನವಿಯನ್ನು ಕೂಡ ಸಮಿತಿ ಮಾಡಿಕೊಂಡಿದೆ. ಅನುಮಾನ ಇರುವ ಶಾಸಕರ ಮೇಲೆ ಸತ್ಯಶೋಧನಾ ಸಮಿತಿ ಕಣ್ಗಾವಲನ್ನ ಇಟ್ಟಿದೆ. ಸ್ಪಷ್ಟವಾಗಿ ಖಚಿತ ಆಗುವವರೆಗೆ ಹೆಸರನ್ನ ಉಲ್ಲೇಖಿಸದೇ ಇರೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಕಾಂಗ್ರೆಸ್ನ ಸಂಪರ್ಕದಲ್ಲಿದ್ದಂತಹ ಶಾಸಕರ ಬಗ್ಗೆ ಕೂಡ ಈ ಸಮಿತಿ ಮಾಹಿತಿಯನ್ನ ಕಲೆ ಹಾಕಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಹಾಕಿದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತ್ಯಶೋಧನಾ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಸಿಟಿ ರವಿ ನೇತೃತ್ವದಲ್ಲಿ ಎನ್ ಮಹೇಶ್ ಹಾಗೂ ಮಹೇಶ್ ತೆಂಗಿನಕಾಯಿ ಈ ಮೂವರು ಇದ್ದಂತಹ ಸತ್ಯಶೋಧನಾ ಸಮಿತಿ ಇವತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ತಮ್ಮ ವರದಿಯನ್ನ ಪ್ರಾಥಮಿಕ ವರದಿಯನ್ನ ಸಲ್ಲಿಕೆ ಮಾಡಿದೆ. 3 ಪುಟಗಳ ಸತ್ಯಶೋಧನಾ ವರದಿ ಇದು. ಆದ್ರೆ ಇದರಲ್ಲಿ ಯಾವ ಶಾಸಕರಿಂದ ಅಡ್ಡ ಮತದಾನ ಆಗಿದೆ ಅನ್ನೋದನ್ನ ಹೆಸರನ್ನ ಉಲ್ಲೇಖಿಸದೆ ಈ ಒಂದು ವರದಿಯನ್ನು ಕೊಟ್ಟಿರೋದು. ಇದು ಪ್ರಾಥಮಿಕ ವರದಿಯಷ್ಟೇ. ಅಂತಿಮ ವರದಿಯನ್ನ ನೀಡೋದಕ್ಕೆ ಮತ್ತಷ್ಟು ಸಮಯ ಬೇಕು ಅಂತ ಕೂಡ ಕೇಳಿದ್ದಾರೆ. ಜೊತೆಗೆ ಈ ಒಂದು ಅಂತಿಮ ವರದಿಯಲ್ಲಿ ಅದರಲ್ಲಿ ಯಾವ ಶಾಸಕರಿಂದ ಅಡ್ಡ ಮತದಾನ ಆಗಿದೆ ಅನ್ನೋದನ್ನ ಸಾಕ್ಷಿ ಸಮೇತ ಕಲೆ ಹಾಕುವಂತಹ ಒಂದು ಸಾಧ್ಯತೆ ಕೂಡ ಇದೆ. ಅಲ್ಲಿ ಹೆಸರನ್ನು ಉಲ್ಲೇಖಿಸುವಂತಹ ಸಾಧ್ಯತೆ ಇದೆ. ಜೊತೆಗೆ ಅನುಮಾನ ಇರುವಂತಹ ಶಾಸಕರ ಮೇಲೆ ಈ ಸತ್ಯಶೋಧನಾ ಸಮಿತಿ ಕಣ್ಗಾವಲನ್ನ ಇಡ್ತಿದೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಸಲ್ಲಿಕೆಯಾದಂತಹ ಈ ಸತ್ಯಶೋಧನಾ ವರದಿಯಲ್ಲಿ ಹಾಗಾದ್ರೆ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಬಿಜೆಪಿ ಸತ್ಯಶೋಧನಾ ವರದಿಯ ಅಂಶಗಳು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಪರಿಷತ್ತು ಚುನಾವಣೆಯಲ್ಲಿ ಬಿಜೆಪಿಯ ಅಪೂರ್ಣ ಸಿದ್ಧತೆ ಬಗ್ಗೆ ಕೂಡ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಕಾಂಗ್ರೆಸ್ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದಾಗಲೇ ನಾವು ಎಚ್ಚೆತ್ತುಕೊಳ್ಳಬೇಕಿತ್ತು. ಮುನ್ನೆಚ್ಚರಿಕೆಯನ್ನ ವಹಿಸದ ಕಾರಣಕ್ಕೆ ಅದರ ಲಾಭವನ್ನು ಕಾಂಗ್ರೆಸ್ ಪಡ್ಕೊಂಡಿದೆ. ಇದರಿಂದಾಗಿ ಬಿಜೆಪಿಗೆ ಮುಜುಗರ ಆಗಿದೆ ಅನ್ನೋದನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಶಾಸಕರಿಗೆ ವಿಪ್ ಅನ್ನ ಮೊದಲೇ ನೀಡಬೇಕಾಗಿತ್ತು ಅಂತ ಕೂಡ ಸತ್ಯಶೋಧನಾ ಸಮಿತಿ ಉಲ್ಲೇಖಿಸಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ಕಣಕ್ಕಿಳಿಸಿ ಶಾಸಕರ ಮತವನ್ನ ನಿಗದಿ ಮಾಡಿತ್ತು. ಯಾವ ಶಾಸಕರ ಮತ ಯಾರಿಗೆ ಅನ್ನೋದನ್ನ ಕೂಡ ನಾವು ಬೇಗ ಪಟ್ಟಿ ಮಾಡಲಿಲ್ಲ. ಪರಿಷತ್ತು ಚುನಾವಣೆಯಲ್ಲಿ ಬಿಜೆಪಿ ಸಜ್ಜಾಗಿರಲಿಲ್ಲ ಅನ್ನುವಂತಹ ಅಂಶಗಳನ್ನ ಈ ವರದಿಯಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ್ ಬೈದರಮನೆ. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಇದೀಗ ಈ ಒಂದು ಪ್ರಾಥಮಿಕ ವರದಿಯಲ್ಲಿ ಯಾರ ಹೆಸರು ಕೂಡ ಇಲ್ಲ ಅನ್ನೋದು ಕೂಡ ಸ್ಪಷ್ಟ ಆಗಿದೆ. ಆದರೆ ಏನೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಹಾಗಾದ್ರೆ? ಜೊತೆಗೆ ಪೂರ್ಣ ಪ್ರಮಾಣದ ರಿಪೋರ್ಟ್ ಯಾವಾಗ ಸಿಗಬಹುದು, ಯಾವಾಗ ಬರಬಹುದು? ಮಧುಕರ್, ಅಡ್ಡ ಮತದಾನಕ್ಕೆ ಸಂಬಂಧಪಟ್ಟಾಗೆ ಬಿಜೆಪಿ ಪಾಳದಲ್ಲಿ ಉಂಟಾಗಿರ್ತಕ್ಕಂಥ ಸಂಚಲನ ಏನಿದೆ, ಇದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ರಾಜಕೀಯ ಆಯಾಮಗಳನ್ನು ಪಡೆದುಕೊಳ್ತಾ ಇದೆ. ಆ ಕಾರಣಕ್ಕಾಗಿ ನೇಮಕಗೊಂಡಂತ ಏನು ಸತ್ಯಶೋಧನಾ ಸಮಿತಿ ಇತ್ತು, ಸತ್ಯ ಹುಡುಕುವಂತ ಪ್ರಯತ್ನ ಮಾಡಿದೆ. ಆದರೆ ಈಗ ಸತ್ಯಶೋಧನೆ ಸಮಿತಿ ಏನಿದೆ ಕೊಟ್ಟಿರ್ತಕ್ಕಂಥ 3 ಪುಟಗಳ ಮಧ್ಯಂತರ ವರದಿಯಲ್ಲಿ ಯಾವುದೇ ನಿರ್ದಿಷ್ಟವಾಗಿರ್ತಕ್ಕಂಥ ವ್ಯಕ್ತಿಯ ಬಗ್ಗೆ ಉಲ್ಲೇಖ ಮಾಡುವ ಪ್ರಯತ್ನವನ್ನ ಮಾಡಿಲ್ಲ. ಬದಲಾಗಿ ಅಡ್ಡ ಮತದಾನಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಮತ್ತು ಅಡ್ಡ ಮತದಾನದ ಹಿಂದಿರ್ತಕ್ಕಂಥ ವ್ಯಕ್ತಿ ಸತ್ಯ ಬಗ್ಗೆನೂ ಕೂಡ ಉಲ್ಲೇಖ ಆಗಿಲ್ಲ. ಬಹಳ ಪ್ರಮುಖವಾಗಿ ಅಡ್ಡ ಮತದಾನ ಆಗಿದೆ ಅಂತಕ್ಕಂಥದ್ದು 3+1 ಅಡ್ಡ ಮತದಾನ ಆಗಿದೆ ಅಂತಕ್ಕಂಥದನ್ನ ಉಲ್ಲೇಖ ಮಾಡಲಾಗಿದೆ. ಆದ್ರೆ ಯಾರ ಬಗ್ಗೆಯೂ ಕೂಡ ನಿರ್ದಿಷ್ಟವಾಗಿರ್ತಕ್ಕಂಥ ಉಲ್ಲೇಖ ಮಾಡದೇ ಇರತಕ್ಕಂಥದ್ದು ಈ ಮಧ್ಯಂತರ ವರದಿಯಲ್ಲಿ ಇರ್ತಕ್ಕಂಥ ಬಹಳ ಪ್ರಮುಖವಾಗಿರುವಂತ ವಿಚಾರ. ಯಾಕೆಂದ್ರೆ ಈ ವರದಿ ಸತ್ಯಶೋಧನಾ ಸಮಿತಿ ಮಾಡಿದಾಗ್ಲೇ ಕೆಲವೊಂದಷ್ಟು ಆಕ್ಷೇಪಗಳು ಕೇಳಬಹುದು. ಅಂದ್ರೆ ಈ ಮತದಾನ ಮಾಡಿದ್ರ ಬಗ್ಗೆ ಒಂದು ತಾಂತ್ರಿಕವಾಗಿರ್ತಕ್ಕಂಥ ವಿವರಗಳಿಲ್ಲ. ಅಂದ್ರೆ ಈ ವರದಿಯನ್ನ ಸಿದ್ಧಪಡಿಸಲಿಕ್ಕೆ ಅಥವಾ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನೋ ಬಗ್ಗೆ ಕಂಡುಹಿಡಿಯಲಿಕ್ಕೆ ನಿರ್ದಿಷ್ಟವಾಗಿರ್ತಕ್ಕಂಥ ಯಾವುದೇ ಒಂದು ತಾಂತ್ರಿಕವಾಗಿರ್ತಕ್ಕಂಥ ಅಂಶಗಳು ಲಭ್ಯ ಇರುವುದಿಲ್ಲ. ಎಲ್ಲವೂ ಕೂಡ ಗೌಪ್ಯವಾಗಿರುವ ಕಾರಣಕ್ಕಾಗಿ ರಾಜಕೀಯ ವಲಯದಲ್ಲಿ ಪ್ರಮುಖವಾಗಿ ಚರ್ಚೆ ಆದದ್ದೇ ಆದರೆ
ಆದಾಗ ಆ ಸಬ್ಜೆಕ್ಟ್ ರೈಸ್ ಆಗುತ್ತೆ ಮತ್ತು ವಿಷಯಗಳು ಗೊತ್ತಾಗುತ್ತೆ. ಒಂದಕ್ಕೊಂದು ಸಂಬಂಧ ಇರ್ತಕ್ಕಂಥ ಲಿಂಕ್ ಇರ್ತಕ್ಕಂಥ ಸಂಭಾಷಣೆಗಳು, ಒಂದಕ್ಕೊಂದು ಲಿಂಕ್ ಇರ್ತಕ್ಕಂಥ ಭೇಟಿಗಳು ಮತ್ತು ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ಒಂದು ವ್ಯವಹಾರಗಳು, ಅಂದ್ರೆ ಹಣಕಾಸಿನ ವ್ಯವಹಾರಗಳಿರ್ಬೋದು ಅಥವಾ ರಾಜಕೀಯವಾಗಿರ್ತಕ್ಕಂಥ ಸಾಮ್ಯತೆಯ ಹೇಳಿಕೆಗಳಿರ್ಬೋದು, ಆತ್ಮೀಯವಾಗಿರ್ತಕ್ಕಂಥ ಸಂಬಂಧಗಳು, ಇವೆಲ್ಲವೂ ಕೂಡ ಒಂದಕ್ಕೊಂದು ಲಿಂಕ್ ಇರ್ತಕ್ಕಂಥ, ಇದರ ಆಧಾರದ ಮೇಲೆ ಯಾರು ಮಾಡಿರಬಹುದು ಅಂತೇಳಿ ಗುರುತು ಮಾಡ್ಲಿಕ್ಕೆ ಸಾಧ್ಯ ಇರುವಂತದ್ದು. ತಾಂತ್ರಿಕವಾಗಿರ್ತ ನಿರ್ದಿಷ್ಟ ಕಾರಣಗಳನ್ನ ಇಲ್ಲಿ ಪಟ್ಟಿ ಮಾಡೋಕ್ ಆಗೋದಿಲ್ಲ. ಆ ಕಾರಣಕ್ಕಾಗಿ ಮಧ್ಯಂತರ ವರದಿಯಲ್ಲಿ ಯಾವುದು ಕೂಡ ಉಲ್ಲೇಖ ಆಗಿಲ್ಲ, ಯಾರ ಬಗ್ಗೆನೂ ಕೂಡ ಪ್ರಸ್ತಾಪ ಆಗಿಲ್ಲ. ಸತ್ಯ ಹುಡುಕುವ ಪ್ರಯತ್ನಗಳಾಗಿದೆ ಹೊರತು ಸತ್ಯ ಲಭ್ಯ ಆಗಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಇಲ್ಲಿ. ಇನ್ನೊಂದು ಬಹಳ ಮುಖ್ಯವಾಗಿ ಈ ವರದಿ, ಇದು ಮಧ್ಯಂತರ ವರದಿ ಅಂತೇಳಿ ಸ್ಪಷ್ಟವಾಗಿ ಸಮಿತಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಸಿ.ಟಿ. ರವಿ ಅವರು ಈಗ ತಾನೇ ಹೇಳಿದ್ರು. ಅಂದ್ರೆ ಅವರು ಕೂಡ ಹೆಚ್ಚಿನ ಮಾಹಿತಿಗಳನ್ನು ನೀಡಕ್ಕಾಗಲ್ಲ ಅನ್ನುವಂಥ ವಿವರಗಳನ್ನು ಕೊಟ್ಟರು. ಅಂದ್ರೆ ಹೆಚ್ಚಿನ ಮಾಹಿತಿಗಳು ಇವರ ಬಳಿ ಇಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಯಾಕೆಂತಂದ್ರೆ ಯಾರ ಮೇಲೆ ನಿರ್ದಿಷ್ಟವಾಗಿರ್ತಕ್ಕಂಥ ಗೂಬೆ ಕೂರಿಸುವ ಪ್ರಯತ್ನಗಳನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮತ್ತು ಯಾರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವರಿಗೆ ಇನ್ನೂ ಕೂಡ ನಿಖರವಾಗಿರ್ತಕ್ಕಂಥ ಮಾಹಿತಿಗಳು ಲಭ್ಯ ಇಲ್ಲ. ಆ ಕಾರಣಕ್ಕಾಗಿ ಕೇವಲ ಮಧ್ಯಂತರ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಈ ವರದಿ ಮೇಲೆ ಏನು ಕ್ರಮ ಆಗುತ್ತೆ ಅನ್ನೋದನ್ನು ಹುಡುಕ್ತಾ ಹೋದ್ರೆ ನಿರ್ದಿಷ್ಟವಾದ ಕ್ರಮದ ಭರವಸೆಯೂ ಕೂಡ ಸಿಗ್ತಾ ಇಲ್ಲ. ಯಾಕೆಂತಂದ್ರೆ ಮೊದಲ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಮಾಡಿದ್ದಾರೋ, ಎರಡನೇ ಬಾರಿ ಗೆದ್ದಿರ್ತಕ್ಕ ಶಾಸಕರು ಮಾಡಿದ್ದಾರೋ, ಅಥವಾ ಪ್ರಮುಖರು ಅನ್ಸ್ಕೊಂಡಿರ್ತಕ್ಕಂಥವ್ರು ರಾಜಕೀಯವಾಗಿರ್ತಕ್ಕಂಥ ಭಿನ್ನ ನಡೆಯನ್ನು ಅನುಸರಿಸಿದ್ದಾರೋ ಅನ್ನೋದ್ರ ಬಗ್ಗೆನೂ ಕೂಡ ಸ್ಪಷ್ಟತೆ ಲಭ್ಯ ಆಗಿಲ್ಲ. ಆ ಕಾರಣಕ್ಕಾಗಿ ಸಮಿತಿಯು ಕೂಡ ಬಹಳ ಗಂಭೀರವಾಗಿರ್ತಕ್ಕಂಥ ಅಂಶಗಳನ್ನು ಇಲ್ಲಿ ಉಲ್ಲೇಖ ಮಾಡಿಲ್ಲ. 3+1 ಅಡ್ಡ ಮತದಾನ ಆಗಿದೆ, ಮಧ್ಯಂತರ ವರದಿ ಅಂತ ಹೇಳಿದೆ. ಸೊ ಇನ್ನು ಮುಂದೆಯೂ ಕೂಡ ವರದಿಯಲ್ಲಿ ಏನು ಪ್ರಮುಖವಾಗಿರ್ತಕ್ಕ ಮಾಹಿತಿಯನ್ನು ಸಂಗ್ರಹ ಮಾಡುವಂತ ಭರವಸೆಯನ್ನ ಈ ಸಮಿತಿಯ ಸದಸ್ಯರುಗಳು ಹೇಳ್ತಾ ಇರುವಂತದ್ದು. ಒಂದಂತೂ ಸ್ಪಷ್ಟ, ಅಡ್ಡ ಮತದಾನ ಮಾಡಿರೋ ಸಂಬಂಧಪಟ್ಟಾಗೆ ಬಿಜೆಪಿ ಪಾಳದಲ್ಲಿ ಉಂಟಾಗಿರ್ತಕ್ಕಂಥ ಸಂಚಲನ ಇದೆ. ಈ ಸತ್ಯ ಶೋಧನಾ ಸಮಿತಿಯ ಸತ್ಯ ಹುಡುಕಾಟದ ಬಳಿಕ ಯಾವುದೂ ಕೂಡ ಬಹಿರಂಗ ಆಗಿಲ್ಲ ಅಂತಕ್ಕಂಥದ್ದು ಮಾತ್ರ ಬಹಳ ಸತ್ಯ. ಓಕೆ, ಧನ್ಯವಾದ ಆನಂದ್ ಡೀಟೇಲ್ಸ್ಗೆ. ಇನ್ನು ಈ ಸತ್ಯ ಶೋಧನಾ ಸಮಿತಿಯ ನೇತೃತ್ವ ವಹಿಸಿರುವಂತಹ ಸಿ.ಟಿ. ರವಿ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ರಿಯಾಕ್ಷನ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪರ ಮತ ಹಾಕಿದ ಶಂಕಿತ ಶಾಸಕರ ಜೊತೆಗೆ ಮಾತನಾಡಿದ್ದೀವಿ. ಜೆಡಿಎಸ್ನಿಂದ 8 ಮತ್ತು ಬಿಜೆಪಿಯಿಂದ 4 ಶಾಸಕರ ಅಡ್ಡ ಮತದಾನ ಆಗಿದೆ. ವಿಜೇಂದ್ರಗೆ ಅಡ್ಡ ಮತದ ವರದಿಯನ್ನ ಸಲ್ಲಿಕೆಯ ಬಳಿಕ ಸಿ.ಟಿ. ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅನೈತಿಕ ಮಾರ್ಗದಿಂದ ನಮ್ಮ ಶಾಸಕರಿಂದ ಅಡ್ಡ ಮತ ಹಾಕಿಸಿದ್ದಾರೆ. ಎರಡೂ ಪಕ್ಷಗಳ ನಾಯಕರ ಜೊತೆಗೆ ಚರ್ಚಿಸಿ ಸಾಂದರ್ಭಿಕ ಸಾಕ್ಷಿಗಳನ್ನ ಪರಿಗಣಿಸಿ ವರದಿಯನ್ನ ನೀಡಿದ್ದೀವಿ. ಮುಂದಿನ ವರದಿಯ ಬಗ್ಗೆ ರಾಜ್ಯಾಧ್ಯಕ್ಷರು ತೀರ್ಮಾನಿಸುತ್ತಾರೆ ಅನ್ನುವಂತಹ ಮಾತನ್ನ ಸಿ.ಟಿ. ರವಿ ಹೇಳಿದ್ದಾರೆ. ನಮಗೆ 12 ಮತಗಳು, ಅಂದರೆ JDSಗೆ 22 ಮತಗಳು ಬರಬೇಕಾಗಿತ್ತು. ಅದರೊಳಗಡೆ ಅವರಿಗೆ 14 ಮತಗಳು ಬಂದಿದ್ದಾವೆ. ಅಲ್ಲಿ 8 ಮತ್ತು ಇಲ್ಲಿ 4, 12. BJP JDS ಒಟ್ಟು ಸೇರಿ 12 ಮತಗಳು ಅಡ್ಡ ಮತಗಳು ಚಲಾವಣೆ ಆಗಿದ್ದಾವೆ. ಈ ಅಡ್ಡ ಮತಗಳು ಕಾಂಗ್ರೆಸ್ ಮೇಲಿನ ಅಭಿಮಾನಕ್ಕೆ ಅಂತ ಕಾಂಗ್ರೆಸ್ಸಿಗರು ಭಾವಿಸಬಾರ್ದು. ಅವರು ಅನೈತಿಕ ಮಾರ್ಗದಿಂದ ಈ ಕ್ರಾಸ್ ವೋಟಿಂಗ್ ಮಾಡಿಸಿದ್ದಾರೆ. ಅವರಿಗೆ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೇನೆ, ಬೇರೆ ರಾಜ್ಯಗಳಲ್ಲಿ ಕ್ರಾಸ್ ವೋಟಿಂಗ್ ಆದಾಗ ನೀವು ಉಪದೇಶ ಮಾಡ್ತಿದ್ರಿ, ಇದು ಪ್ರಜಾಪ್ರಭುತ್ವದ ಮೌಲ್ಯಕ್ಕೆ ವಿರುದ್ಧ ಅಂತ ಹೇಳ್ತಾ ಇದ್ರಿ. ನೀವು ಕೂಡ ಪ್ರಜಾಪ್ರಭುತ್ವವನ್ನು ಕ್ರಾಸ್ ವೋಟಿಂಗ್ ಮೂಲಕ ಅಪಮೌಲ್ಯಗೊಳಿಸಿದಿರಿ. ನಿಮಗೆ ಬೇರೊಂದು ರಾಜ್ಯಗಳಲ್ಲಿ ಅಥವಾ ಬೇರೆ ಚುನಾವಣೆಗಳಲ್ಲಿ ಕ್ರಾಸ್ ವೋಟಿಂಗ್ ಆದರೆ ಅದನ್ನು ಪ್ರಶ್ನಿಸ್ತಕ್ಕಂಥ ಯಾವುದೇ ನೈತಿಕತೆ ನಿಮಗಿಲ್ಲ ಅಂತ ಅಷ್ಟೇ ಮಾತನ್ನು ಹೇಳಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.